ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇದು ಸಂಡೇ ಲಾಗ್ ಆಗಿರುತ್ತೆ. ನನ್ನ ಮಕ್ಕಳೆಲ್ಲ ಏನೋ ತುಂಬ ಆಲ್ಮೋಸ್ಟಲ್ಲಿ ಚಿಕನಲ್ಲೆಲ್ಲ ಲೈಕ್ ಮಾಡೋದು ಫ್ರೈ ಕಬಾಬ್ ಲೈಕ್ ಮಾಡ್ತಾರೆ. ಇವತ್ತು ನನ್ನ ಫ್ರೆಂಡು ಒಂದು ಲಾಸ್ಟ್ ವೀಕಲ್ಲಿ ಹೇಳಿದರು ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಗ್ರೇವಿ ಥರ ಚೆನ್ನಾಗಿ ಚಪಾತಿ ರೈಸ್ಗೆ ಎಲ್ಲದಕ್ಕೂ ತಿನ್ಬೋದಂತ. ಅದಕ್ಕೆ ನನ್ನ ಮಕ್ಕಳು ಅದನ್ನೇ ಇಟ್ಕೊಂಡ್ಬಿಟ್ಟು ಇವತ್ತು ಮಾಡಬೇಕಂತ ಹೇಳಿದ್ರು. ಬಟ್ ನನಗೆ ಅದು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹಾಗೆ ನನ್ನ ಫ್ರೆಂಡ್ ಏನು ಹೇಳಿದ್ರು, ಸಂಡೇ ಬರ್ತೀನಿ ಮಾಡಿಕೊಡ್ತೀನಿ, ನೀನು ಬರಲಿಲ್ಲ ಅಂದರೆ ಏನಂತೆ, ನಾನು ಮಾಡಿಕೊಡ್ತೀನಿ, ರೆಡಿ ಮಾಡ್ಕೊಳ್ಳಿ ಎಲ್ಲ ತೊಗೊಂಡು ಬಂದು ಅಂತ ಹೇಳಿದ್ರು. ಸಂಜೆಗೆ ಬಂದು ರೆಡಿ ಮಾಡಿಕೊಟ್ರು. ರೆಡಿ ಮಾಡೋದಕ್ಕೆ ಬಂದಾಗ ನೋಡಿ ಈ ಥರ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ರೆಸಿಪಿಗೆ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡ್ರು. ಚಿಕನ್ ಸುಕ್ಕ ಅಂತ ಅಂದರೆ ಅದು ಮಂಗಳೂರು ಸೈಡವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಥರ ಸ್ಟೈಲಲ್ಲಿ ನಮಗೆ ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ನಮ್ಮ ಫ್ರೆಂಡ್ ಏನು ಮಾಡಿದ್ರು, ಮಾಡ್ತೀವಿ ನಾವೇ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂದ್ಬಿಟ್ಟು ನೋಡಿ, ಇಲ್ಲಿ ಮೆಂತ್ಯ, ಸ್ವಲ್ಪ ಸೋಂಪು, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಮೊಗ್ಗು, ಚಕ್ಕೆ ಲವಂಗ ಮೊಗ್ಗು ಮತ್ತು ಏಲಕ್ಕಿ, ಜಾಪತ್ರೆ ಇಷ್ಟು ತೊಗೊಂಡ್ರು. ಮತ್ತು ಇನ್ನೊಂದು ಕಡೆ ಗಸಗಸೆ ಸ್ವಲ್ಪ, ಅಂದರೆ ಟೇಸ್ಟಿಗೆ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಮೆಣಸು ಜಾಸ್ತಿ ಯೂಸ್ ಮಾಡ್ಕೋತಾರೆ. ಸ್ವಲ್ಪ ಧನಿಯಾ ತೊಗೊಂಡಿದ್ದಾರೆ, ಅಂದರೆ 1.5 kg ಚಿಕನ್ಗೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಅದು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಪಲಾವ್ ಎಲೆ ಇಷ್ಟನ್ನು, ಮತ್ತು ತೆಂಗಿನಕಾಯಿ ತೊಗೊಂಡಿದ್ದಾರೆ. ತೆಂಗಿನಕಾಯಿ ಆದಷ್ಟು ಇವರೇ ನೋಡಿ ನನ್ನ ಫ್ರೆಂಡ್ ಜಯ ಅಂದ್ಬಿಟ್ಟು ಇವರೇನೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಲು ಕೂಡ ತೆಂಗಿನಕಾಯಿದು ಹಾಲು ಕೂಡ ತೆಗೆದು ಹಾಕ್ಬೋದು ನೋಡಿ. ಈ ಥರ ಸ್ವಲ್ಪ ಲೈಟಾಗಿ ಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡಿಕೊಂಡ್ರು. ನೆಕ್ಸ್ಟ್ ಮೆಣಸು, ಗಸಗಸೆ ಸ್ವಲ್ಪ ಲೈಟಾಗಿ, ಅದ್ರ ಜೊತೆಗೇ ಚಕ್ಕೆ ಲವಂಗ, ಸೋಂಪು, ಧನಿಯಾ ಬೀಜ ಇದೆಲ್ಲನೂ ಹಾಗೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾರೆ. ನೆಕ್ಸ್ಟ್ ಈಗ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ, ಏಲಕ್ಕಿ, ಜಾಪತ್ರೆ ಇದೇನಿದೆ ಎಲ್ಲದೂ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಡ್ತಾರೆ. ಫ್ರೈ ಮಾಡ್ಕೊಂಬಿಟ್ಟು ಏನದು ಪಲಾವ್ ಎಲೆನೂ ಕೂಡ ಮಿಕ್ಸಿ ಮಾಡಬೇಕು, ಅಂದರೆ ಜಸ್ಟ್ ನಾವೆಲ್ಲ ಯಾವುದಕ್ಕೂ ಇದು ಮಾಡ್ತೀವಿ. ನೆಕ್ಸ್ಟ್ ನೋಡಿ ಟೊಮೊಟೊ, ಒಂದು 4-5 ಆನಿಯನ್ನು, ಮತ್ತು ಗ್ರೀನ್ ಚಿಲ್ಲಿ ಅದೊಂದು 3-4, ಮತ್ತು ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಳಿ ಬೇಕಂತ ಹುಣಸೆಹಣ್ಣು ತೊಗೊಂಡಿದ್ದಾರೆ, ಹುಣಸೆಹಣ್ಣು ಯೂಸ್ ಮಾಡ್ತಿದ್ದಾರೆ ನೋಡಿ. ಮತ್ತು ಈಗ ಕಡಾಯಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಕರಿಬೇವನ್ನು ಯೂಸ್ ಮಾಡ್ತಾರೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಸೇರಿಸ್ಕೊತಾ ಇದ್ದಾರೆ ನನ್ನ ಫ್ರೆಂಡು. ಈಗ ಹಾಗೆ ಟೊಮೊಟೊನೂ ಹಾಕ್ತಾರೆ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಬೇಕು, ಅದು ನೀಟಾಗಿ ಆಯಿಲಲ್ಲೆಲ್ಲ ಅದು ಬೇಯಬೇಕು. ಹಾಗೆ ಅದು ಫ್ರೈ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಈಸಿ ಅಂತ ಏನು ಕಷ್ಟ ಏನು ಅನ್ಸೋದಿಲ್ಲ, ಯಾಕಂದರೆ ನಾನು ನೋಡಿದ್ನಲ್ಲ ಮಾಡಿ ಆದಮೇಲೆ. ಬಟ್ ನಮಗಿದು ಅಭ್ಯಾಸ ಇಲ್ಲ ನೋಡಿ. ಈ ಥರ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆಲ್ಲ ಇದಾಗ್ತಾಯಿದೆ, ಎಣ್ಣೆಲೆಲ್ಲ ಬೇಯ್ತಾ ಇದೆ ತುಂಬಾ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಅದಕ್ಕೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಹಾಗೇ ಅದು, ಅಂದರೆ ಸ್ವಲ್ಪ ಕಡಾಯಿ ಅದು ಚಿಕ್ಕದಾಗೋಯ್ತು. ಚಿಕನ್ನು ಮತ್ತು ಏನೆಲ್ಲ ಒಗ್ಗರಣೆಗೆ ಹಾಕಿದ್ವಲ್ಲ ಅದೆಲ್ಲ ಜಾಸ್ತಿ ಆಗೋಯಿತು. ನೆಕ್ಸ್ಟ್ ಅದನ್ನು ಹಾಗೆ ಸ್ವಲ್ಪ ಅದರಲ್ಲೇ ಬೇಯಿಸ್ಕೊಳ್ತಾ ನೆಕ್ಸ್ಟ್ ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಗೆ ಮೇಲ್ಗಡೆನೇ ಹಾಕ್ತಾಯಿದ್ರು. ಚಿಕನ್ ಎಲ್ಲ ಹಾಕಾದ್ಮೇಲೆ ಹಾಕ್ತಾಯಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಾದ್ಮೇಲೆ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಲೈಟಾಗಿ ಹಾಗೇ ಒಂದು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದಾರೆ. ಆದಮೇಲೆ ನೆಕ್ಸ್ಟು ಸ್ವಲ್ಪ ಏನದು ಮೆಣಸಿನ್ಕಾಯಿ ಎಲ್ಲ ಏನು ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಅದು ನೋಡಿ ಪೌಡ್ರ್ ಈ ಥರ ಸಖತ್ ಕಲರ್ ಆಗಿದೆ. ಅದು ನೆಕ್ಸ್ಟು ಅದೆಲ್ಲ ಒಂದು ಹಂತಕ್ಕೆ ಅದು ಬೇಯ್ಕೊಳ್ಳುತ್ತೆ ನೋಡಿ. ಈಗ ನಾನು ಪಾತ್ರೆ ಸ್ವಲ್ಪ ದೊಡ್ಡದಿಟ್ಟಿದ್ದೀನಿ, ಅದು ಆಗಲೇ ಕಡಾಯಿ ಇಟ್ಟಿದ್ನಲ್ಲ ಅದು ಸಾಕಾಗಲಿಲ್ಲ ನೋಡಿ. ಈಗ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದಾರೆ, ಗರಂ ಮಸಾಲ. ನೆಕ್ಸ್ಟ್ ಅದು ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಚಿಕನ್ ಮಸಾಲ, ಗರಂ ಮಸಾಲ, ಮತ್ತು ನಾವೇನು ಅದೆಲ್ಲ ಪೇಸ್ಟ್ ಮಾಡ್ಕೊಂಡ್ವಲ್ಲ ಧನಿಯಾ ಮತ್ತು ಚಕ್ಕೆ ಲವಂಗದ್ದು ಎಲ್ಲ, ಆ ಮಿಕ್ಸ್ ಕೂಡ ಹಾಕ್ತಾಯಿದ್ದಾರೆ. ಇದು ಚಿಕನ್ ಮಸಾಲ ಫುಲ್ಲು 1 ಪ್ಯಾಕೆಟ್ ಫುಲ್ಲು ಹಾಕಿದ್ದಾರೆ. ತುಂಬ ಟೇಸ್ಟಿಯಾಗಿ ಖಾರವಾಗಿ, ಅದರಲ್ಲೂ ಖಾರ ಇರುತ್ತೆ.
ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಅದು ಮೆಣಸೆಲ್ಲ ಹಾಕಿರ್ತೀವಲ್ಲ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೋಬೋದು. ನೋಡಿ ಈಗ ಅದೆಷ್ಟು ಕಲರ್ ಆಗಿದೆ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಸಖತ್ತು ಕಲರ್ ಆಗಿದೆ. ತುಂಬ ಫ್ಲೇವರ್ ಆಗಿ ಕೂಡ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು ಹೇಳ್ಬೇಕಂದ್ರೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಚಿಕನ್ ಸುಕ್ಕ ಅಂತೂ ಅವ್ರು ಯಾವ ಥರ ಮಾಡ್ತಾರೋ ಪಕ್ಕ ಅದೇ ಥರ ಮಾಡಬೇಕಂದ್ರೆ ಇದನ್ನು ನೋಡಿ ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡಿ. ಅದೆಲ್ಲ ಮಿಕ್ಸ್ ಮಾಡ್ತಾರೆ. ಈಗ ಒಂದು ಮೀಡಿಯಮ್ ಫ್ಲೇಮ್ಗೆ ಅದು ಚಿಕನ್ ಎಲ್ಲ ಬೆಂದ್ಕೊಂಡಿದೆ. ಹಾಗಾಗಿ ಆ ಪೌಡ್ರೆಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟು ಅದು ಹಾಗೆ ನೋಡಿ ಎಲ್ಲ ಹಾಗೆ ಮಿಕ್ಸ್ ಮಾಡ್ತಾನೇ ಇದ್ದಾರೆ ತುಂಬ ಟೈಮ್. ಅದು ತುಂಬಾ ಅದು ಗ್ರೇವಿ ಎಲ್ಲ ಬೇಯಬೇಕಲ್ಲ. ಅದು ನೋಡಿ ಏನು ಆಯಿಲೆಲ್ಲ ಮೇಲೆ ಕಾಣಿಸ್ತಿದೆ. ನೆಕ್ಸ್ಟ್ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಕೋಕೋನಟ್ಟು ಒಂದು ಫುಲ್ಲ ಹಾಕಿದ್ದಾರೆ ಅನಿಸುತ್ತೆ. ಅದು ಸುಕ್ಕಾಗಿ ಮೇಯ್ನು ಕೋಕೋನಟ್ಟೇ ಜಾಸ್ತಿ ಯೂಸ್ ಮಾಡ್ತಾರೆ. ಒಂದು ಕಾಯಿ ಫುಲ್ಲೂ ಹಾಕಿದ್ದಾರೆ ನೋಡಿ. ಮತ್ತು ಅದನ್ನೆಲ್ಲ ಲಾಸ್ಟಲ್ಲಿ ಕಾಯಿ ಹಾಕ್ತಾರೆ. ಮತ್ತು ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ತಿದ್ದಾರೆ ಲಾಸ್ಟಲ್ಲಿ. ಅದು ಸ್ವಲ್ಪ ಲೈಟಾಗೆಲ್ಲ ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡ್ತಾರೆ. ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಅಷ್ಟೊತ್ತಿಗೆಲ್ಲ ಬೇಯ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ದರೆ ನಿಜ ಹಾಗೆ ಬಾಯಲ್ಲಿ ನೀರು ಬರುತ್ತೆ ನೋಡಿ. ಇದು ಚಪಾತಿ ರೈಸ್ಗೆ ಸ್ವಲ್ಪ ಗ್ರೇವಿ ಥರ ಇದ್ದಾಗ ಅದು ಮುದ್ದೆಗೂ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಚಪಾತಿಗೆ ಮತ್ತು ರೈಸ್ಗೆ ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಇವರೇ ನನ್ನ ಫ್ರೆಂಡ್ ಜಯ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.